ಅತ್ತೆ ನನಗೆ ತುಂಬ ಕೋಪ ಬರ್ತಾ ಐತೆ. ಅವ್ನು ಬರೀ ಅವಳ ರೂಮಲ್ಲೇ ಇರ್ತಾನೆ. ನೀವು ಹೋಗಲ್ವಾ ಆ ರೂಮಿಗೆ? ನಿಮ್ಮ ರೂಮಲ್ಲಿ ನೋಡು ಅವಳು ಹೋಗಿದ್ದಾಳೆ. ನೀವು ಎಲ್ಲಿ ಮಲ್ಕಂತೀರಾ ಅತ್ತೆ? ಬಿಡಮ್ಮತ್ತ, ನಾನಿಲ್ಲ ಎಲ್ಲ ನಮ್ಮ ಮನೆ ಕೆಮ್ತೀನಿ. ಸುಮ್ಮನೆ ಒಂದು 2 ದಿನ ಅನ್ಸರ್ಸಮ್ಮ. ಸುಮ್ಮನೆ ನಿಂದ ಅಪ್ಪ ಹಾಕ್ದಂಗೆ ಅವನು ಚೆನ್ನಾಗಿರ್ತಾನೆ, ಅವಳನ್ನ ಕೈ ಬಿಡ್ತಾನೆ. ಒಂದು 2 ದಿನ ಈ ಹೊಲದೆಲ್ಲ ಆಗತ್ತಕ್ಕನ. ಹಿಂಗೆ ನೋಡು ಅಡಿಕೆ ಗಿಡ ಬಂದವೆ. ಇವಾಗ ಅಡಿಕೆ ಗಿಡ ಬಂದಾಗ ನಾವು ಹಿಂಗೆ ಆಡಿರಿ ಕದೆ ಹೋಗುತ್ತೆ. ಇವಾಗ ನೀರು ಇಕ್ಕಿಲ್ಲ, ಬೋರ್ ಹಾಕ್ಸೋಣ ಅಂತ ನೋಡ್ತಾ ಇದ್ದೀವಿ. ಅವಳು ತಗೊಂಡು ಇಟ ದುಡ್ಡು ಐತೇನ ಅದನ್ನು ಇಸ್ಕೊಂಡು ನೀನು ಅವಳು ಇಬ್ಬರಳು ಜೊತೆಯಾಗಬೇಕು. ಜೊತೆಯಾಗಿ ಏನು ಮಾಡೋಕ್ಕಾಗಲ್ಲ. ನಾನು ಲೋಕಂ ಸೇನಕ್ಕಿಲ್ವಿ, ನಿಮ್ಮ ಮದುವೆ ಆದಾಗ ನಾನು ಸೇನಕ್ಕಾಗ್ಲಿಲ್ವಿ. ಏನು ಮಾಡೋಕ್ಕಾಗುತ್ತೆ? ಆಗ್ತವೆ, ಏನು ಮಾಡೋಕ್ಕಾಗಲ್ಲ ಇಂಥವೆಲ್ಲನ. ಈಗ ಯಾರು ಮಾಡಿಲ್ಲ ತಪ್ಪೇನ, ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಷ್ಟೇ ನೀನು. ಇವಳು ದಪ್ಪ ಆಗೋಕ್ಕೆ ಪೌಡ್ರ್ ಕುರಿತಾ ಇದ್ದಾಳೆ. ದಪ್ಪ ಆಗಿಬಿಟ್ರೆ ನಾನು ಬಿಟ್ಟು ಹೋಗೋದಿಲ್ಲ ನನ್ನ ಗಂಡ ಅಂತ ಹೇಳಿ. ಗಾಡಿ ನಾನು ಸುಂದ್ರಂಗೆ ಕರಿತೀನಿ. ಸುಂದ್ರಂಗೆ ನಾನು ಕೇಳ್ತೀನಿ. ಸುಂದ್ರ 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 ಅಲ್ಲೇ ಸುಂದ್ರ ಅಂತ ಯಾಕೋ ಕರಿತಾ ಇದ್ದಾಳೆ. ಅತ್ತೆ ನನಗಂತೂ ಸಿಟ್ಟು ಬರ್ತೈತೆ ಕಣತ್ತೆ. ಬೇಡ ಬೇಡ, ಸಿಟ್ಟು ಬೇಡ, ಸಿಟ್ಟು ಒಳ್ಳೇದಲ್ಲ. ಬೇಡ, ಸಿಟ್ಟು ಬೇಡವೇ ಬೇಡ. ಏನು ಸುಸು, ಏನಮ್ಮ? ನೋಡು, ನನಗೆ ಕೂದಲು ಬರೋಕ್ಕೆ ಎಣ್ಣೆ ಬೇಕು. ನನಗೆ ಕೂದಲು ಬರೋಕ್ಕೆ ನೀನು ಎಣ್ಣೆ ತಗೊಂಬಂದು ಕೊಡಬೇಕು. ನೋಡತ್ತೆ, ಅವಳಿಗೆ ಕೂದಲು ಬರೋಕ್ಕೆ ಎಣ್ಣೆ ಬೇಕಂತೆ ಅವಳಿಗೆ. ಕೂದಲು ಬರೋಕ್ಕೆ ಎಣ್ಣೆನಾ? ಸರಿ ಆಯಿತು, ತೊಗೊಂಬಂದು ಕೊಡ್ತೀನಿ. ನಿನ್ನ ಕೂದಲು ಕುಂಡಿ ಕೆಳಕ್ಕೆ ಬೀಳಬೇಕು, ಹಂಗೆ ಬರ್ತವೆ. ಅದು ನಾನು ಮರ್ತೇ ಬಿಟ್ಟಿದ್ದೆ. ಸರಿ ಆಯಿತು, ಬುಕ್ ಮಾಡ್ತೀನಿ. ಬುಕ್ ಮಾಡಿ ಈಗಲೇ ತೊಗೊಂಬರ್ತೀನಿ. ಇಲ್ಲ ಅಂತಂದರೆ ಹೋಗ್ಬಿಟ್ಟು ನಾನು ಎಲ್ಲಿ ಸಿಗುತ್ತೆ ಕೇಳಿಬಿಟ್ಟು ಡೈರೆಕ್ಟಾಗಿ ಹೋಗಿ ತಗೊಂಡೇ ಬಂದುಬಿಡ್ತೀನಿ. ಎಲ್ಲ ಅಲ್ಲಿ ಎಲ್ಲ ಹೋಗ್ಬಿಟ್ಟು ತೊಗೊಂಬರ್ತೀನಿ. ಅಲ್ಲೆಲ್ಲ ಗಿಡಮೂಲಿಕೆಗಳಿಂದ ಮಾಡಿರ್ತಾರಂತೆ, ಹೋಗಿ ತಗೊಬರ್ತೀನಿ. ನಿನಗೆ ಕೂದಲು ಬಂದವು ಅಂತ ಅನ್ಕೊಬಿಡು. ನಾನು ದಪ್ಪ ಆಗಕ್ಕೆ ಪೌಡ್ರ್ ತೊಗೊಳ್ತಾ ಇರೋದಕ್ಕೆ ಅವಳು ಕೂದಲು ಬರೋದಕ್ಕೆ ಪೌಡ್ರ್ ತೊಗೊಳ್ತಾ ಇದ್ದಾಳೆ. ಅವಳಿಗೆ ಕೂದಲು ಬಂದುಬಿಟ್ರೆ ನಾನು ದಪ್ಪ ಆಗ್ತೀನಿ ಅಷ್ಟೇನೆ. ಅವಳಿಗೆ ಕೂದಲು ಬಂದುಬಿಟ್ರೆ ಅವಳು ಇನ್ನೂ ಫಿಗರ್ ಆಗ್ತಾಳೆ ಅತ್ತೆ, ಅವಳು ಇನ್ನೂ ಫಿಗರ್ ಆಗ್ತಾಳೆ. ಏನು ಮಾಡೋಕ್ಕಾಗಲ್ಲ ಕಣಮ್ಮ, ಅನ್ಸರಿಸ್ಕೊಂಡು ಹೋಗು. ಅವಳಿಗೆ ಕೂದಲು ಬರಲ್ಲ, ಸುಮ್ಮನಿರಲ್ಲ. ನುಣ್ಣು ಬೋಡ ಇದು ಬರಲ್ಲ, ಸುಮ್ಮನಿರು, ಬರಲ್ಲ. ನನಗೆ ಕೂದಲಿಲ್ವಲ್ಲ, ಅದಕ್ಕೆ ಕೂದಲು ಬರೋದಕ್ಕೆ ಎಣ್ಣೆ ತಗೊಂಬಂದು ಕೊಡು ಸುಂದ್ರ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನನಗೆ ತಗೊಂಬಂದು ಕೊಡಬೇಕು. ನನಗೆ ತುಂಬ ಆಸೆ ಆಗ್ತೈತೆ ಕೂದಲು ಬರಬೇಕು ಅಂತೇಳಿ. ಅದಕ್ಕೇನೆ ಎಷ್ಟಾದರೂ ಪರವಾಗಿಲ್ಲ, ಖರ್ಚು ಮಾಡಿ ತಗೊಂಬ. ಸರಿ ಆಯ್ತು ಹೇಳಿ ತೊಗೊಂಬರ್ತೀನಿ. ಈಗಲೇ ಹೋಗ್ತೀನಿ, ತೊಗೊಂಬರ್ತೀನಿ. ನಿನಗೆ ಇನ್ನೇನು ಕೂದಲು ಬಂದು ಅಂತ ಅನ್ಕೊಬಿಡು. ನಿನ್ನ ಕೂದಲು ಎಷ್ಟು ಉದ್ದ ಇರ್ತಾವೆ ಅಂದರೆ ಎಲ್ಲ ನಿನ್ಕೊಂಡು ನೋಡ್ಬೇಕು, ಅಷ್ಟು ಉದ್ದ ಬರ್ತವೆ. ತೊಗೊಂಬಂದು ಕೊಡ್ತೀನಿ ಸುಸು, ತೊಗೊಂಬರ್ತೀನಿ. ಯಾಕೆ ಕೂದಲು ಬರೋಕ್ಕೆ ಎಣ್ಣೆ ತರಿಸ್ತಾ ಇದೆಯಾ? ಮತ್ತೆ ನೀನು ದಪ್ಪ ಆಗೋದಕ್ಕೆ ಪೌಡ್ರ್ ಕುಡಿತಾ ಇದೆಯಾ? ಹಂಗಾದ್ರೆ ನಾನು ಕೂದಲು ಬರೋದಕ್ಕೆ ನಾನು ಎಣ್ಣೆ ತರಿಸ್ಬಾರ್ದಾ? ನಿಂದೊಳ್ಳೆ ಸರಿ ಹೋಯ್ತಪ್ಪ. ನಾನು ಕೂದಲು ಬರೋದಕ್ಕೆ ಎಣ್ಣೆ ತರಿಸ್ತೀನಿ. ನನಗೆ ಕೂದಲು ಬಂದೇ ಬರ್ತವೆ. ನೋಡು, ನೀನು ದಪ್ಪ ಆಗಿಬಿಟ್ರೆ ನನ್ನ ಗಂಡ ನನ್ನ ಬಿಟ್ಟು ಬರ್ತಾನೆ ಅಂತ ಅಂದ್ಕೊಂಡಿದ್ಯಾ ನೀನು? ನೀನು ದಪ್ಪ ಆದರೆ ನನಗೆ ಕೂದಲು ಬರ್ತಾವೆ. ನಾನು ಇನ್ನೂ ಸಖತ್ತಾಗಿ ಕಾಣ್ತೀನಿ ಅವಾಗ. ನನ್ನ ದಪ್ಪ ಉದ್ದ ಇರೋದಕ್ಕೂ ಕೂದಲು ಉದ್ದ ಬಂದರೂ ನಾನು ಇನ್ನೂ ಸಖತ್ತಾಗಿ ಕಾಣ್ತೀನಿ. ನಿನಗೆ ಅದೇ ಇರಲ್ವಲ್ಲ ಅಷ್ಟೇ. ನೀನು ಹೆಂಗೆ ಕಾಣ್ತೀಯ ಅಂದರೆ ಅಸಹ್ಯವಾಗಿ ಕಾಣ್ತೀಯ. ಅವಾಗ ನಾನು ಒಳ್ಳೆ ಸಖತ್ತಾಗಿರ್ತೀನಿ. ನೀನು ಒಂಥರ ಉದ್ದಕ್ಕೆ ರೋಟಿ ಬೆಳಗ್ಗೆ ಇದ್ದಂಗೆ ಇದೆಯಾ. ನೋಡ, ನನಗೆ ಕೂದಲು ಬಂದೇ ಬರ್ತಾವೆ. ಚಾಲೆಂಜ್. ನಾನು ದಪ್ಪ ಹಾಗೆ ಆಗ್ತೀನಿ. ನೋಡೋಣ ಇದರಲ್ಲಿ ಯಾರ್ದು ಗೆಲ್ಲುತ್ತೆ ಅಂತ ಹೇಳಿ. ನೋಡೇ ಬಿಡೋಣ. ನೋಡೋಣ ಅವಾಗ ಯಾರು ಸಕ್ಸಸ್ ಆಗ್ತಾರೆ ಅವ್ರು ಅವಾಗ ಗಂಡನ ಬಿಟ್ಕೊಡ್ಬೇಕು, ಸರಿನಾ? ನಾನು ದಪ್ಪ ಆದರೆ ನಾನು ನಿನಗೆ ನನ್ನ ಗಂಡನ ಬಿಟ್ಕೊಡ್ತೀನಿ. ನಿನಗೆ ಕೂದಲು ಬಂದರೆ ನೀನು ಬರಲಿಲ್ಲ ಅಂತಂದ್ರೆ ನೀನು ಬಿಟ್ಕೊಡ್ಬೇಕು. ನಾನು ದಪ್ಪ ಆಗಲಿಲ್ಲ ಅಂದ್ರೆ ನಾನು ಬಿಟ್ಕೊಡ್ತೀನಿ. ಹಿಂಗೆ ನಾನೇನಾದರೂ ಸಕ್ಸಸ್ ಆಯಿತು, ನಾನು ದಪ್ಪ ಆಗಿದ್ದೀನಿ ಅಂತಂದರೆ ನೀನು ನನಗೆ ಬಿಟ್ಕೊಡ್ಬೇಕು, ಸರಿನಾ? ಇಬ್ರದ್ದು ಸಕ್ಸಸ್ ಆಯಿತು ಅಂತಂದರೆ ಏನು ಮಾಡಬೇಕು? ಇಬ್ರದ್ದು ಸಕ್ಸಸ್ ಆದರೆ ಇಬ್ರಿಗೂ ಬೇಡ ಅಷ್ಟೇನೆ. ಮೂರನೇರಿ ಲಾಭ ಮಾಡಿಕೊಡ್ತಾರೋ ನಿನ್ನ? ನಾನಂತ ಲಾಭ ಮಾಡಿಕೊಡಲ್ಲ. ಅಯ್ಯೋ, ಈ ಹುಡುಗ ಬಂತಿದ್ದು. ಎಲ್ಲ ಊರೆಲ್ಲ ಸಾಲ ಮಾಡ್ಕೊಂಬಂದಿದ್ಯಲ್ಲ. ಫಸ್ಟ್ ನೀನು ಬ್ಯಾಗ್ ತಗೊಂಡು ಖಾಲಿ ಮಾಡು, ನಿಮ್ಮ ಊರಿಗೆ ಹೋಗು. ನಿಮ್ಮ ಅಮ್ಮಗೆ ಫೋನ್ ಮಾಡಿದ್ದೀನಿ, ಗೊತ್ತಾಳೆ. ಸುಮ್ಮನೆ ನಿನ್ನ ಮೂರಿಗೆ ನೀನು ವಾಲ್ಡಪ್ಪ ಸ್ವಾಮಿ ಅಕ್ಕೆ ಮತ್ತು ನಿಮ್ಮ ಅಜ್ಜಿ ಕೇಳಿಲ್ಲ ನಿನ್ನ. ಅಯ್ಯೋ, ಏನು ಮಾಡಿದಜ್ಜಿ? ನಾನು ಏನು ಮಾಡಿಲ್ಲ. ಅಂಗಡಿಗಳಾಗೆಲ್ಲ ಮಸ್ತ್ ಸಾಲ ಮಾಡ್ಯವನಿ. ಎಷ್ಟೊಂದು ಸಾಲ ಮಾಡ್ಯವನ ಅತ್ತೆ. ಈ ಹುಡುಗ ನಿಕ್ಕೆ ಬಿಟ್ರೆ ನಮ್ಮನ್ನು ಉದ್ಧಾರ ಮಾಡ್ದಂಗೆನೆ ಹುಡುಗ. ಸುಮ್ಮನೆ ಕಳಿಸ್ಬಿಡು ಹುಡುಗ, ಒಳ್ಳೇದಲ್ಲ ಇದು. ಕೈ ಬಾಯಿ ಸುದ್ದಿವಿಲ್ಲ. ನಮ್ಮ ಮನೆಗೆ ಎಲ್ಲ ದುಡ್ಡಿಕ್ಕಿದ್ರೆ ಅದೇ ಓದ್ಕೊಂಡು ಹೋಗುತ್ತಿದ್ದು. ಒಳ್ಳೇದಲ್ಲ ಇದು. ಸುಮ್ಮನೆ ಅವ್ರ ಊರಿಗೆ ಈ ಹುಡುಗನ ಕಳಿಸ್ಬಿಡು. ಅವ್ರ ಅಮ್ಮಗೆ ಫೋನ್ ಮಾಡಿದ್ದೀನಿ, ಗೊತ್ತಾಳಂತೆ. ಕರ್ಕೊಂಡು ಹೋಗ್ತಾಳೆ ಇವತ್ತು, ಸುಮ್ಕಿರು. ನಾನು ಕರ್ಕೊಂಡು ಹೋಗಮ್ಮ, ನಿನ್ನ ಮಗ ಒಳ್ಳೇನಲ್ಲ ಅಂತ ಹೇಳಿದ್ದೀನಿ. ಏನು ಮಾಡೋಣ, ನಾನು ಬಿಡತ್ತ ಹೋಗ್ಲಿ ಅಂತಂದು 2 ದಿನ ಇಕ್ಕೇನ್ರಿ. ಇದೇನಿದು ಇಂಥದ್ದಾಗೈತೆ? ನಾನು ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ. ಒಂದೆರಡು ದಿವಸ ಸುಮ್ಕಿರಜ್ಜಿ, ನಾನು ಒಂದೆರಡು ದಿವಸ ಇರ್ತೀನಿ. ಏನು ಚೆನ್ನಾಗಿರುತ್ತೋ ಅಲ್ಲಿ ಉಂಡು ಕಾಸು ಹಸ್ಕೊಂಡು ಮನೆ ಕೆಂಪು ನಿಮ್ತಾನಲ್ಲ ಹುಡುಗ. ಪಾಪ ಸುಮ್ಮನೆ ಹೋಗೋದು ಕಲಿ ನೀನು. ನಿಮ್ಮೂರಿಗೆ ನೀನು ಹೋದ್ರೆ ಯಾವುದೂ ಇರೋದಿಲ್ಲ. ಅತ್ತೆ ಮುಂಚೆ ಕಳಿಸ್ಬಿಡಿ ಹುಡುಗನ್ನ. ನಮ್ಮನ್ನೇನು ಮಾರಕ್ಕೆ ಬಿಡುತ್ತಿದ್ದು ಇದ್ಬಿಟ್ರೆ. ನಮ್ಮ ಹುಡುಗಿಗೆ ಇಲ್ಲಿ ಓದ್ ಬುದ್ಧಿ ಕಲ್ಸೈತೆಯಪ್ಪ ಈ ಹುಡುಗ ನಿಕ್ಕೊಂಡು. ಅಕ್ಕ, ನಾನೇನು ಕಳಿಸಿಲ್ಲ, ಸುಮ್ಕಿರತ್ತ. ನನ್ನ ಮೇಲೆ ಯಾಕೆ ಹೇಳ್ತೀಯ? ನಾನು ಹೋಗಲ್ಲ, ಇನ್ನೊಂದು 2 ದಿನ ಇಲ್ಲೇ ಇರ್ತೀನಿ ಅಷ್ಟೇ.
ಒಳ್ಳೆ ಸಮಸ್ಯೆ ಹತ್ಕೊಂಡು ನನಗೆ ನೋಡಿ ಸುಗುಣ ಒಂದೆರಡು ದಿನ ಬಿಡತ್ತ ಹೋದ್ರು ಹೋಗ್ಲಿ ಅಂತ ಇರುತ್ತೆ ಅಂತ ಕರ್ಕೊಂಬಂದಿದ್ಕೆ ಇವಾಗ ಅಲ್ಲಿಗೆ ಹೋಗೋಳು ಇಲ್ಲೇ ಇರ್ತೀನಿ ಎಂಬತ್ತಲ್ಲಿ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲೇ ಉಂಡು ನಾನು ಚೆನ್ನಾಗಿರ್ತೀನಿ ಅಂತಾನಲ್ಲೇ ಇವನು ಅವ್ರ ಸೀತನ ಮಗ ಅದಕ್ಕೆ ಮತ್ತೆ ಅವ್ರ ಅಜ್ಜಿನಿ ಇಕ್ಕೊಂಡಿಲ್ಲ ಅವನ್ನ ಹುಡ್ಗ ಬೋಲ್ ಒಳ್ಳೇದಲ್ಲ ಅಂತ ಹೇಳಿ ಅದಕ್ಕೆ ಮತ್ತೆ ಇಕ್ಕೊಂಡಿಲ್ಲ ಅವರೆಲ್ಲ ನಾವು ಅದೇ ಕಳಿಸ್ತಾರಿ ನೀನು ಯಾಕೆ ಕರ್ಕೊಬರಕ್ಕೆ ಹೋಗಿದ್ದೆ ಸುಮ್ಮನೆ ಇರ್ಬೇಕಾ ನಮ್ಮದು ಅಲ್ಲೊಂದೆಲ್ಲ ಹಿಂಗೆ ಸಮಸ್ಯೆ ಆಗಿತ್ತಲ್ಲ ಹೆಂಗೆ ಒಂದು ಎರಡು ದಿನ ಇಕ್ಕೊಂಡ್ರೆ ಅವ್ರ ಸಿಟಿ ಹೊಳ್ತಾಳೆ ಅಂತ ಫೋನ್ ಮಾಡಿದ್ದೀನಿ ಬಾರಮ್ಮ ಬಂದು ಕರ್ಕೊಂಡು ಹೋಗಮ್ಮ ಬರ್ತೀನಿ ಅಂತಾನೆ ಅಂತ ಹೇಳಿ ಫೋನ್ ಮಾಡಿದ್ದೀನಿ ಬಂದು ಕರ್ಕೊಂಡು ಹೋಗ್ತಾಳೆ ಸುಮ್ಮನೆ ಇರೋಳೆ ನಾನು ಬರ್ತಾಳೆ ಬಂದು ಇವತ್ತು ಕರ್ಕೊಂಡು ಹೋಗ್ತಾಳೆ ಏನು ಮಾಡೋಣ ಒಂದು ಎರಡು ದಿನ ಬಂದವ್ ನೀನು ಏನು ಮಾಡೋಕ್ಕಾಗುತ್ತೆ ಒಂಬತ್ತು ಬೇಡ ಯಾಕೆ ಕಂಡರ ಮಕ್ಕಳು ನಮ್ಮ ಮನೆಗೆ ಇಕ್ಕೋಣಲೆ ನಮ್ಮ ಅಕ್ಕೆ ಅವ್ರ ಅಜ್ಜಿನ ಇಕ್ಕೊಂಡಿಲ್ಲ ಅವಳೇನಿ ನಮ್ಮ ಮನೆಗೆ ನಮ್ಮದೇ ಅರ್ಧ ರೋಸು ಎಲ್ಲಾರ್ದು ನೋಡ್ಬೇಕಂದ್ರೆ ನನಗೆ ಹೆಂಗಾಗುತ್ತೆ ನಂದೇನು ಕರ್ಮನೋ ಏನೋ ಅಮ್ಮಂಗಾಗೈತೆ ಹೋಗತ್ತೆ ನಮ್ಮ ಸುಂದ್ರ ಅವಳಿಗೆ ಎಣ್ಣೆ ತರಕ್ಕೆ ಹೋಗೋದಾನೆ ಏನು ಮಾಡೋದು ಇವಾಗ ಏನು ಮಾಡೋದು ಅಮ್ಮಂಗಾಗೈತೆ ಹೋಗತ್ತೆ ಎಣ್ಣೆ ಯಾರು ಎಣ್ಣೆ ಕುಡಿಯೋದು ಎಣ್ಣೆ ಕುಡಿಯೋದಲ್ಲ ಅವಳು ಸುಸಿ ತಲೆಗಚ್ಚಿ ಅಮ್ಮಕ್ಕೆ ಕೂದಲು ಬರ್ಬೇಕಂತೆ ಅವಳವು ಕೂದಲು ಬಂದ್ಬಿಟ್ರೆ ಸೂಪರ್ ಫಿಗರ್ ಆಗ್ತಾಳಂತೆ ಕೂದಲು ಬಂದ್ಬಿಟ್ರೆ ಅವಳು ಸಕ್ಕತ್ತ ಕಂಬ್ತಾಳೆ ಸೌಮ್ಯ ಅವಳು ಹೆಂಗೆ ಕಂಬ್ತಾಳೆ ಗೊತ್ತಾ ಕೂದಲು ಇದ್ಬಿಟ್ರೆ ಅವಾಗಿದ್ವಲ್ಲ ಅದಕ್ಕೆ ಮತ್ತೆ ಅವನು ರಸ್ಮಕ್ಕನ ಮಗ ಶೌರ್ಯ ಇಷ್ಟಪಟ್ಟು ಮದುವೆ ಆಗಿದ್ದು ಸಖತ್ತಾಗಿರ್ತಾಳೆ ಕೂದಲು ಬಂದುಬಿಟ್ರೆ ಹೀರೋಯಿನ್ ಥರ ಇರ್ತಾಳೆ ಕಣೆ ಅವಳು ಇವಳು ಕೂದಲು ಬಂದುಬಿಟ್ರು ಅವಾಗ ಎಷ್ಟು ಚೆನ್ನಾಗಿದ್ವು ಕೂದಲು ಇಷ್ಟು ಉದ್ದಾನ ಅವು ಯಾಕೋ ಇದ್ದಕ್ಕಿದ್ದಂಗೆ ನಾನು ಹಿಂಗೆ ತಲೆ ಬಾಸ್ತಿದ್ದೆ ಯಾಕೋ ಇದ್ದಕ್ಕಿದ್ದಂಗೆ ಎಲ್ಲ ಕಿತ್ಕೊಂಬಂದು ಕಣಿ ಕೂದಲು ಎಷ್ಟು ಉದ್ದ ಇದ್ವು ಗೊತ್ತಾ ಸಖತ್ತಾಗಿದ್ವು ಕೂದಲು ಎಲ್ಲ ಯಾಕೋ ಇದಕ್ಕಿದ್ದಂಗೆ ಉದ್ರೋಗ್ಬಿಟ್ವು ನೋಡು ಕ್ಲಿಪ್ ಹಾಕೋಬಿಟ್ರೆ ಅವಳು ಸ್ನಾನ ಮಾಡ್ಕೊಂಡು ಕ್ಲಿಪ್ ಹಾಕೊಂಡು ರೆಡಿ ಆಗಿಬಿಟ್ರೆ ಎಷ್ಟು ಚೆನ್ನಾಗಿ ಕಾಣೋಳು ಅಂದರೆ ಅಷ್ಟು ಚೆನ್ನಾಗಿ ಕಾಣೋಳು ಕಣೆ ಹೌದೇನು ಅಲ್ಲ ಮತ್ತು ನಾನು ದಪ್ಪ ಆದರೆ ನಾನು ಚೆನ್ನಾಗಿ ಕಾಣಿಸಲ್ವಾ ಕೂದಲು ಬಂದರೆ ಅವಳೇ ಚೆನ್ನಾಗಿ ಕಾಣಿಸೋದಕ್ಕ ಅಲ್ಲ ಸುಗುಣಕ್ಕ ನೀನು ನಿಜ ಹೇಳು ನಾನು ದಪ್ಪ ಆದರೆ ನಾನು ಚೆನ್ನಾಗಿ ಕಾಣ್ತಾನ ಅವಳು ಕೂದಲು ಬಂದರೆ ಅವಳು ಚೆನ್ನಾಗಿ ಕಾಣ್ತಾಳ ಅವಳು ಮಾತ್ರ ಸಖತ್ತಾಗಿದ್ದಾಳಮ್ಮ ಅಂದರೆ ಕೂದಲು ಬಂದಾಗ ನೋಡಿದ್ದೆ ನಿನ್ನ ದಪ್ಪ ಆದರೆ ಹೆಂಗೆ ಕಾಮ್ತಿ ಅಂತ ನಿನ್ನ ದಪ್ಪನೇ ಆಗಿಲ್ವಲ್ಲ ಇನ್ನು ನೋಡೋಕ್ಕೆ ನಿನ್ನ ದಪ್ಪ ಆದಾಗ ನಾನು ಯಾವತ್ತೂ ನೋಡಿಲ್ವಲ್ಲ ಹೆಂಗೆ ಕಾಮ್ತಿ ಅಂತ ನನಗೇನು ಗೊತ್ತಾಗುತ್ತೆ ಒಟ್ಟಿನಲ್ಲಿ ಚೆನ್ನಾಗಿ ಕಾಮ್ತೀಯ ನಿನ್ನ ಒಂದು ಸ್ವಲ್ಪ ಕೂದಲು ಬೇರೆ ಬಂದಿಲ್ಲ ನೀನು ಸ್ವಲ್ಪ ಕೂದಲು ಬರೋಂಗೆ ಮಾಡ್ಕೋಬೇಕು ನೀನು ಸ್ವಲ್ಪ ಅದನ್ನ ಎಣ್ಣೆ ಹೆಚ್ಕೊ ಅವಳ ಹತ್ರ ಅವಳು ತಗೊಂಬರ್ತಾಳಲ್ಲ ಅವಾಗ ನೀನು ಉದ್ದ ದಪ್ಪ ಕೂದಲು ಇರ್ಬೇಕು ನೀನು ನಿಂಗೇನು ಸ್ವಲ್ಪ ಎಲ್ಲ ದಪ್ಪ ಆಗ್ಬೇಕು ಇದೆಲ್ಲ ಹಿಂಗೆ ಉದ್ರ ಬಿದ್ದೈತಲ್ಲ ಇದೆಲ್ಲ ದಪ್ಪ ಆಗ್ಬೇಕು ದಪ್ಪ ಆಗಿಬಿಟ್ರೆ ಸಖತ್ತಾಗಿ ಕಾಮ್ತೀಯ ನೀನು ಅವಳಂದರೆ ಸೂಪರಾಗಿರ್ತಾಳೆ ಕಣೆ ಹೋಗತ್ತ ನಮ್ಮ ಮನ್ಯಾಗಂತೂ ಒಂಥರ ಕರ್ಮ ಕಣಮ್ಮ ಅಯ್ಯಪ್ಪಗೆ ಹೋಗಿ ಹೇಳಿರಿ ಅಯ್ಯಪ್ಪ ಏನನ ಮಾಡ್ಕೊಂಡು ಸಾಯ್ರಿ ನಮ್ಮನ್ನು ಮಾತಾಡ್ಸೋಕ್ಕೆ ಬರಬೇಡ್ರಿ ಅಂತ ನಾನು ಲೋಕಿತ್ತಾಗ ಇದ್ದಾನೆ ಅಲ್ಲೇ ಉಂಬೋದು ಅಲ್ಲೇ ಮನೆ ಕೆಮ್ಮದು ಎಲ್ಲ ಅಲ್ಲೇನಿ ಅಯ್ಯಪ್ಪ ನಮ್ಮ ಬಗ್ಗೆ ತಲೆನೇ ಕೆಡಿಸ್ಕೊಂಬಂಗಿಲ್ಲ ಬಿಟ್ಟಾಕ್ಬಿಟ್ಟವನ ಅಲ್ಲೇನಿ ನಿಮ್ಮ ಬಗ್ಗೆ ಬಿಟ್ಟಾಕಿದ್ದೀನಿ ನೀವು ಏನನ ಮಾಡ್ಕೊಂಡು ಹಾಳಾಗೋಗ್ರಿ ನಾನು ಬರೋಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾನಲ್ಲ ಅಯ್ಯಪ್ಪ ನಮ್ಮ ಅಯ್ಯಪ್ಪ ಬರೋದೇ ಇಲ್ವಂತೆ ನೋಡಮ್ಮ ಇದೊಳ್ಳೆ ಸಮಸ್ಯೆ ಆಯಿತು ನಾವು ಎಷ್ಟು ಅನುಭವಿಸ್ಬೇಕೋ ಏನೋ ಕಂಡರ ಹುಡುಗನ ಈ ಹುಡುಗನ ತಂದು ಬೇರೆ ನಾವು ಒಂದು 10,000 ನಷ್ಟ ಮಾಡ್ಕೊಳಂಗತ್ತು ದುಡ್ಡೆಲ್ಲ ನೈಕ್ಲಿ ಓದ್ಕೊಂಡು ದುಡ್ಡೆಲ್ಲ ನೈಕ್ಲಿ ಓದ್ಕೊಂಡು ಕಣ್ಣನ ಮಗಂದೆಲ್ಲ ನತ್ತು ಅಯ್ಯಪ್ಪರ ಮನೆಗೆ ಬಂದು ಸೇರ್ಕೊಂಡು ಯಾಕನ ಕರ್ಕೊಂಬಂದು ನಮ್ಮಂಗಾಗೈತೆ ಕಣೆ ಸುಗುಣ ನನಗೆ ದೇವ್ರ ಹಣೆ ಯಾಕನ ಕರ್ಕೊಂಬಂದು ನಮ್ಮಂಗಾಗೈತಿ ನೋಡೋದ್ರಲ್ಲ ವೀಕ್ಷಕರೇ ವರ್ಷಿತನ ಮಗನ ನಾನು ಯಾಕಾದ್ರೂ ಕರ್ಕೊಂಬಂದು ಅನ್ನಿಸ್ತೈತೆ ಹುಡುಗ ಬೋಲು ಸಾಲ ಮಾಡೈತೆ ಅಂಗಡಿಗಳಾಗೆಲ್ಲ ನಾನು ಮೇಲೆ ಹೇಳ್ಕೊಂಡು ಅಯ್ಯಪ್ಪ ದೇವ್ರೆ ನಾನು ಯಾಕನ ಕರ್ಕೊಂಬಂದು ಸುಮ್ಮನಿದ್ರು ಇರ್ತಿದ್ದೆ ಅಮ್ಮಂಗಾಗೈತೆ ಹೋಗತ್ತ ನಾನು ಇಲ್ಲೊತ್ತು ಅನ್ಕೊಂಡೆ ನೋಡ್ತಾ ಇರ್ರಿ ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.